ನಮಸ್ಕಾರ ವೀವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ವ್ಲಾಗ್ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬೇರೆ ಪ್ಲ್ಯಾನ್ ಇತ್ತು ಫಸ್ಟ್ ವ್ಲಾಗಿಂದು, ಟ್ರಾವೆಲ್ ಇತ್ತು ಫ್ರೆಂಡ್ಸ್ ಜೊತೆನೇ. ಬಟ್ ಇದರಿಂದ ಅವರು ಎಲ್ಲರೂ ಊರಿಗೆ ಹೋಗ್ಬಿಟ್ರು. ಸೊ ಇವನೊಬ್ಬನ ಕಳಿಸ್ಕೊಡ್ತಿದ್ದೀನಿ ಇವತ್ತು ಬೆಂಗಳೂರಿಗೆ. ಇವನು ಹೋಗ್ತವನು ಊರಿಗೆ. ಸಖತ್ ಬೇಜಾರಾಗ್ತಿದೆ ಗಾಯ್ಸ್. ಶಿವಪ್ಪ ಅಂತ ಫಸ್ಟ್ ಪಿ ಯುಯಿಂದ ಸೆಕೆಂಡ್ ಪಿ ಯು ಗಂಟ ತುಂಬ ಮೆಮೊರೀಸ್ ಇತ್ತು ಅವನ ಜೊತೆ, ಸಕ್ಕದಾಗಿತ್ತು. ಆದರೂ ಇವತ್ತು ಹೊರಟವನೇ ನೋಡಿ ಇವನೇ. ಶಿವ ಹಾಯ್ ಹೇಳೋ. ಹಾಯ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೇಜಾರಲ್ಲಿದ್ದೀನಿ. ಯಾಕಪ್ಪ ಅಂದರೆ ಎಲ್ಲರೂ ಜೊತೆಗಿದ್ಬಿಟ್ಟು ಸಡನ್ನಾಗಿ ಹೋಗಬೇಕು ಅಂತಂದರೆ ಮನೋಜ್ ಜೊತೆ ಫುಲ್ ಕ್ಲೋಸ್ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ಬೇಜಾರಾಗ್ತೈತೆ ಇವನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ. ಸೊ ಇವಾಗ ಇಂಗ್ಲೀಷ್ ಮ್ಯಾಮ್ ಕಾಲ್ ಮಾಡಿದ್ರು, ಅವ್ನು ನೋಡ್ಬೇಕಂತೆ, ಬಿಟ್ಟು ಹೋಗ್ತೀನಲ್ಲ ಸ್ವಲ್ಪ ಮಾತಾಡಿಸ್ಬಿಡು ಅಂತ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿ ಬಂದು ಮತ್ತೆ ಸಿಗೋಣ ಗಾಯ್ಸ್. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅವ್ರ ಮನೆಗೆ. ಬಂದೇನಾ ಬಾ. ಸ್ವರಫ್ ಫ್ಯಾಮ್ ಸಾಗರ್ ಮನೆಗೆ ಬಂದಿದ್ದೀವಿ ಇವಾಗಿನೂ. ನೋಡಿ ನಿಮ್ಗೆ ಕರ್ಕೊಬಂದ ಅಣ್ಣ ಸ್ಕೂಟಿಲಿ ನಮ್ಮ ಮನೆ ಬಂದು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಶಿವು ಹೊರಡ್ತವನೆ ಅಂತ ಸಾಗರ್ ಮನೇಲಿ ಒಳ್ಳೆ ಊಟ ಮಾಡಿದ್ದಾರಂತೆ. ಇವಾಗ ಬಾರಿಸ್ಕೊಂಡು ಮತ್ತೆ ಶಿವು ಹಾಸ್ಟೆಲ್ ಹತ್ರ ಹೋಗ್ಬೇಕು, ಅದೇನೋ ಸ್ಲಿಪ್ ಹುಡುಕ್ಬೇಕಂತೆ. ಸೊ ಬನ್ನಿ ಹೋಗೋಣ ಸಾಗರ್ ಮನೆಗೆ. ಹಾಯ್ ಹಾಯ್ ಗಾಯ್ಸ್. ಹಲೋ. ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ಇವಾಗ ಸಾಗರ್ ಮನೆಗೆ ಬಂದಿದ್ದೀವಿ. ಇವ್ರ ಮನೆಗೆ ಒಳ್ಳೆ ಲಂಚ್ ಮಾಡಬೇಕು. ಮಧ್ಯಾಹ್ನ ಲಂಚ್ ಮಾಡಿಕೊಂಡು ಮತ್ತೆ ಹಾಸ್ಟೆಲ್ಗೆ ಹೋಗ್ಬೇಕು, ಶಿವು ಹಾಸ್ಟೆಲ್ಗೆ. ಅಲ್ಲಿ ಹೋಗ್ಬಿಟ್ಟು ಅದೇನೋ ಸ್ಲಿಪ್ ಹುಡುಕ್ಬೇಕಂತಲ್ಲ ಹೇಳಿ ಮತ್ತೆ ಪ್ಯಾಕ್ ಬೇರೆ ಮಾಡಬೇಕಂತ ಅಣ್ಣ. 2 o'clock ಇಲ್ಲ 3 o'clock ಬರ್ತಾರೆ ಅವ್ರ ಅಕ್ಕ. ಸೊ ಬಿಡಬೇಕು ಇವತ್ತಿನ ವ್ಲಾಗ್. ಇವಾಗ ಮತ್ತೆ ರೆಸಿಪ್ಟ್ ತರಕ್ಕೆ ಹೋಗ್ತೀವಿ ಶಿವ್ಗೆ. ಸೊ ಇನ್ನೂ ಅಡುಗೆ ಮಾಡೋದು ಲೇಟ್ ಆಗುತ್ತಂತೆ. ಸೊ ರೆಸಿಪ್ಟ್ ತರಕ್ಕೆ ಹೋಗ್ತೀವಿ. ಇವಾಗ ರೆಸಿಪ್ಟ್ ತಗೋಬರ್ಬೇಕು, ಮತ್ತೆ ಇಲ್ಲಿಗೆ ಬರಬೇಕು ಗೈಸ್. ಸಖತ್ ಬೇಜಾರಾಗ್ತಿದೆ. ಅವ್ನು ನೋಡಿ ಇಲ್ಲೇ ಟರ್ನ್ ಮಾಡ್ಕೊಂತವ್ರ ಗಾಡಿ. 2000 years later. ಸೊ ಬನ್ನಿ ಸಾಗರ್ ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದಾನೆ, ನೋಡೋಣ ಏನು ಹೆಲ್ಪ್ ಮಾಡ್ತಿದ್ದಾನೆ ಅಂತ. ಅವ್ರ ಅಮ್ಮಗೆ ತುಂಬ ಹೆಲ್ಪ್ ಮಾಡ್ತಾನೆ ಗೈಸ್. ನಮ್ಮ ಮಾತ್ರ ನೋಡಿ ಇಲ್ಲೇ ಹೆಲ್ಪ್ ಮಾಡ್ತಾನೆ ಆಂಟಿಗೆ. ಹಾಯ್ ಹೇಳಿ ಆಂಟಿ. ಹಾಯ್. ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಮಾತ್ರ. ಸೊ ಇವಾಗ್ಲೂ ಊಟ ಮುಗಿಸ್ಕೊಂಡು ಸುಮ್ಮನೆ ಒಂದು ರೌಂಡ್ ಹೋಗ್ತಿದ್ದೀವಿ. ನೋಡಿ ಎಲ್ಲ ಬುಲೆಟ್ ಹಿಡ್ಕೊಂಡು ರೆಡಿಯಾಗ್ಬಿಟ್ಟಿದ್ದೀವಿ. ನಡಿಲ್ಲ ಬೇಗ ಹತ್ತು, ಬಿಸಿಲೈತಿ ಇಲ್ಲಿ. ಜರ್ಗು ನೀನು ಜರುಗ್ದಿರ ಹತ್ತು ಅಂದರೆ ನಡಿ ರೌಂಡ್. ಅಲ್ಲಿರೋ ಹುಡುಗಿಗೆ ಲೈನ್ ಹೊಡಿತಾವ ನೀನು. ಅಲ್ಲಿರೋ ಹುಡುಗಿ ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವನು ಅದೇ ಬುದ್ಧಿ ಬರೀ ಇಂಥದೆಯ. ಸೊ ಇವಾಗ ಅಲ್ಲಿ ಪಾರ್ಕ್ ಮುಗಿಸ್ಕೊಂಡು ಇಲ್ಲಿ ಇದಕ್ಕೆ ಬಂದಿದ್ದೀವಿ, ಚಿತ್ತೂರು ಕೆರೆ ಹತ್ರ. ಶಿವ ಜೊತೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡೋಣ ಅಂತ. ಯಾಕಂದರೆ ಹೋಗ್ತೀನಲ್ಲ ಇವತ್ತು, ಮತ್ತೆ ಇನ್ನು ಯಾವಾಗ ಸಿಗ್ತಾನೋ 5th ಸಿಗ್ಬೋದು ಮೋಸ್ಟ್ಲಿ. ಇವ್ರದ್ದೇನೋ ಫಂಕ್ಷನ್ ಇದೆ, ಏನೋ ಪೂಜೆ ಇದೆ. ಬೇಗ ಬರ್ತೀನಿ, ಇಲ್ಲ ಅಂತಿಲ್ಲ. ನೀವು ಬಂದಾಗ ಹೇಳೋಣ ಬಿಡು. ಆ ಫಂಕ್ಷನ್ ದಿವಸ ಬಂದರೆ ಬರ್ತಾನೆ, ಇಲ್ಲಾಂದರೆ ಸಿಗೋದು ಡೌಟ್. ನೋಡಿ ಈಗ ಸಕ್ಕದಾಗಿದೆ ಚಿತ್ತೂರು ಲೇಕಿಂದು ತೋರ್ಸಂತ. ಸೊ ಅದಕ್ಕೆ ವ್ಯೂ ಒಂದು ಸ್ವಲ್ಪ ಶಾರ್ಟಾಗಿ ವ್ಯೂ ನೋಡ್ಕೊಬರೋಣ.
ಈಗ ಈ ಸಣ್ಣ ಮಕ್ಳು ಥರ ಆಟ ಆಡ್ತಿದ್ದಾರೆ ಒಳ್ಳೆ. ಇದನ್ನೇನಂತಾರೆ, ಏನೋ ಅಂತಾರಲ್ಲ, ಸೀಸೋನ ಏನಂತಾರೆ ಇದಕ್ಕೆ? ಇವ್ರ ಅಕ್ಕ 3 o'clock ಬರ್ತೀನಿ ಅಂದ್ಬಿಟ್ಟು ಈಗ ಇನ್ನೂ ಬಂದಿಲ್ಲ. ಲೇಟ್ಗೆ ಹೊರಟಿದ್ದಾರಂತೆ. ಇನ್ನೂ 1 hour 1.5 hour ಆಗುತ್ತಂತೆ guys. ಅವಾಗಲಿಂದ ನಮ್ಮ ಮನೇಲೇ ಕಾಯ್ತಿದ್ವಿ. ಸೊ ಇವಾಗ ಆಚೆ ತಿನ್ನೋಕೆ ಬಂದಿದ್ದೀವಿ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಹೊಟ್ಟೆ ಹಸಿತಿತ್ತು ಸ್ವಲ್ಪ. ನೋಡಿ ಅಣ್ಣ ಇಲ್ಲೇ ಇದ್ದಾನೆ, ಆರ್ಡ್ರ್ ಕೊಟ್ಟು ಬಂದಿದ್ದಾನೆ. ಇವಾಗ ನಿಮ್ಮ ಅಪ್ಪ ಕೊಡ್ತಾನೆ. ಇವಾಗ ತಿಂದ್ಬಿಟ್ಟು ಮತ್ತೆ ಇವನು ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ನೀಟಿಗೆಲ್ಲ ಪ್ಯಾಕ್ ಮಾಡಿದ್ರು ಚೆಕ್ ಮಾಡ್ಕೊಂಬಿಟ್ಟು ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಿಸ್ಕೊಂಡು ಇವಾಗ ಹೊರಡೋದೆ. ಅವ್ರ ಅಕ್ಕ ಬಂದಮೇಲೆ ಗಾಯ್ಸ್ ಬಂದರು ಫೈನಲಿ ಗಾಯ್ಸ್. ಇವನು ಇಲ್ಲಿಂದ ಹೋಗ್ಬ, ಇದೇ ಲಾಸ್ಟ್. ಸೊ ಹಲೋ ವ್ಯೂವರ್ಸ್, ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು. ಅವ್ರ ಅಕ್ಕ ಬೇಗ ಬರ್ತಾರೆ ಅಂದಿದ್ರು, ಬಟ್ ಲೇಟಾಗಿ ಬಂದರು. ನೈಟ್ ಆಯಿತು, ಸಖತ್ ಲೇಟ್ ಆಯಿತು ಮನೆಗೆ ಬರೋದು. ಬಂದು ಹಂಗೆ ಮಲ್ಕೊಬಿಟ್ಟೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಹಾಕ್ತಿ ಅಷ್ಟೇ.